ಕಾರ ಹುಣ್ಣಿಮೆ ಮುಗಿದ ನಂತರ ರೈತಾಪಿ ಜನರು ಅತ್ಯಂತ ಸಡಗರ, ಸಂಭ್ರಮ ಮತ್ತು ಖುಷಿಯಿಂದ ಕುಟುಂಬ ಸಮೇತರಾಗಿ ಪೂಜಿಸುವ ಹಬ್ಬವೆಂದರೆ ಅದುವೇ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಈ ಬಾರಿ ರೈತ ಜನರಲ್ಲಿ ಹೊಸ ಹುಮ್ಮಸ್ಸು ಮೂಡುವ ಭರವಸೆಯಿಂದ ಮಣ್ಣಿನಿಂದ ಮಾಡಿದ ಎತ್ತುಗಳನ್ನು ಖರೀದಿ ಮಾಡುತ್ತಿರುವುದು ಅತ್ಯಂತ ಆಕರ್ಷಕವಾಗಿದೆ. ಕೇವಲ ಮಣ್ಣೆತ್ತಿನ ಅಮಾವಾಸ್ಯೆ ರೈತರು ಮಾತ್ರ ಆಚರಿಸುವುದಿಲ್ಲ, ಪ್ರತಿಯೊಬ್ಬರೂ ಆಚರಿಸುವುದು ವಾಡಿಕೆ. ಮಣ್ಣೆತ್ತಿನ ಅಮಾವಾಸ್ಯೆದಂದು ಮಣ್ಣೆತ್ತುಗಳಿಗೆ ಪೂಜೆ ಸಲ್ಲಿಸಿದರೆ ಉತ್ತಮ ಮಳೆ, ಬೆಳೆ ಹಾಗೂ ರೈತರ ಜೀವನದಲ್ಲಿ ಸಮೃದ್ಧಿ ಬದುಕು ಸಾಧ್ಯ ಎಂದು ಜನರ ನಂಬಿಕೆಯಾಗಿದೆ. ಈ ಹಿನ್ನೆಲೆ ಈ ಬಾರಿ ತಾಲೂಕಿನಲ್ಲಿ ಅತ್ಯಧಿಕ ಮಣ್ಣೆತ್ತುಗಳು ಮಾರಾಟವಾಗಿದ್ದು, ಮಣ್ಣೆತ್ತು ಮಾಡಿ ಮಾರುವ ಮಾರಾಟಗಾರರ ಮೊಗದಲ್ಲಿ ಮಂದಹಾಸ ಮೂಡಿದೆ. 40 ವರ್ಷದಿಂದ ಐತೆ ನಮ್ಮ ಮನೆ ಕಸುಬು ಗಡಿಗೆ ಇವು ಓಸು ಮಾರ್ತದೆ ನಾವು. ಎಷ್ಟು ಖರ್ಚಾಗ್ತಾವ ಪ್ರತಿ ವರ್ಷ? ಪ್ರತಿ ವರ್ಷ ಒಂದು 1500-1000 ಹೇಳೋಕ್ಕಾಗಲ್ಲ, ಹಂಗೆ ಆತವ್ರು ಅಷ್ಟೇ. ಅದು ಈ ಸರಿ ಬೇಡಿಕೆ ಜಾಸ್ತಿ ಐತಿ. ಬೇಡಿಕೆ ಜಾಸ್ತಿ ಐತಿ ವರ್ಷ. ಈಗ ಆಲ್ರೆಡಿ 15 ಖರ್ಚಾಗ್ಯಾವ. 1500 ಜೊತೆಗೆ ಹೆಂಗೆ ಮಾಡ್ತಾರಮ್ಮ? ಒಂದು ಜೊತೆಗೆ 40-50 ಯಾರು ಹೆಂಗೆ ಕೇಳ್ತಾರ ಅವ್ರವರು. ಒಬ್ಬರು ಹಂಗೆ ಕೊಟ್ರೆ ಅಂಬಳು ಕೂಡ ಇರ್ತಾರೆ. ಎಲ್ಲರೂ ನೋಡ್ಬೇಕು, ದುಡ್ಡಿಗೆ ಅಂತ ನಾವು ಮಕ್ಕ ನೋಡೋಕ್ಕಾಗಲ್ಲ.